ಜ್ಯೋತಿಷ್ಯ ಅಭಿಮಾನಿಗಳಿಗೆ ವಿಶೇಷ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 15 ದಿನದಲ್ಲಿ ಜ್ಯೋತಿಷ್ಯ ಕಲಿಯೋದಕ್ಕೆ ಆಗುತ್ತಾ ಅನ್ನೋದನ್ನ ನೋಡೋಣ. ಇದು ಇತರ ಬೇರೆ ಯಾರನ್ನೋ ಉದ್ದೇಶಿಸಿ ಮಾಡ್ತಾ ಇರುವಂತಹ ವಿಡಿಯೋ ಅಲ್ಲ. ಕೆಲವರು ನನ್ನ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಈ ಪ್ರಶ್ನೆ ಮಾಡಿದ್ರು, 15 ದಿನದಲ್ಲಿ ಜ್ಯೋತಿಷ್ಯ ಕಲಿಬಹುದು ಅಂತ. ಅದಕ್ಕೆ ನಿಮಗೆ ಈ ವಿಷಯದ ಬಗ್ಗೆ ಐಡಿಯಾ ಇರಲಿ ಅನ್ನೋ ಕಾರಣಕ್ಕೆ ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮೊದಲನೇ ವಿಷಯ, ಜ್ಯೋತಿಷ್ಯಕ್ಕೆ ಮೂಲವಾಗಿರೋ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ 2500ಕ್ಕಿಂತ ಹೆಚ್ಚು ಶ್ಲೋಕಗಳಿದೆ. ಅದೇ ಇತ್ತೀಚಿನ ಪುಸ್ತಕವನ್ನು ಸರಳಗೊಳಿಸಿ ಸುಮಾರು 3000ದಿಂದ 3500 ಶ್ಲೋಕವನ್ನಾಗಿಸಲಾಗಿದೆ. ಇವುಗಳೆಲ್ಲವನ್ನ 15 ದಿನದಲ್ಲಿ ಕಲಿಯೋದು ಅಂದರೆ ಮನುಷ್ಯ ಕಂಪ್ಯೂಟರ್ಗಿಂತ ಹೆಚ್ಚು ನೆನಪಿನ ಶಕ್ತಿಯನ್ನು ಹೊಂದಿರಬೇಕಾಗತ್ತೆ. ವೈದಿಕ ಜ್ಯೋತಿಷ್ಯ ಪದ್ಧತಿ ಆಗಲಿ, ಜೈಮಿನಿ ಪದ್ಧತಿ ಆಗಿರಬಹುದು, ನಾಡಿ ಜ್ಯೋತಿಷ್ಯ ಪದ್ಧತಿ ಆಗಿರಬಹುದು, ಕೆಪಿ ಪದ್ಧತಿ ಆಗಿರಬಹುದು, ಲಾಲ್ ಕಿತಾಬ್ ಆಗಿರಬಹುದು ಅಥವಾ ವೆಸ್ಟರ್ನ್ ಪದ್ಧತಿ ಕೂಡ ಆಗಿರಬಹುದು, ಇದೆಲ್ಲದಕ್ಕೂ ಮೂಲ ಬೇಸ್ ಅಂತ ಇರೋದು ಪರಾಶರ ಮಹರ್ಷಿಗಳ ಬೃಹತ್ ಪರಾಶರ ಹೋರಾಶಾಸ್ತ್ರ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕಾಗಿರೋ ವಿಷಯ. ಅಂದರೆ ಇವುಗಳೆಲ್ಲ ಬೇರೆ ಬೇರೆ ರೀತಿಯ ಪದ್ಧತಿಯನ್ನು ಕಂಡುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಫಲಿತಾಂಶಗಳನ್ನು ತಿಳಿಯೋದಕ್ಕೆ ಉಪಯೋಗಿಸಲಾಗುತ್ತೆ. ಆದರೆ ಮೂಲ ಈ ಬೃಹತ್ ಪರಾಶರ ಹೋರಾಶಾಸ್ತ್ರ. 27 ನಕ್ಷತ್ರಗಳು, ಆ ನಕ್ಷತ್ರ ಅಧಿಪತಿಗಳು, 12 ರಾಶಿಗಳು ಹಾಗೆ ಆ ರಾಶಿಯ ಅಧಿಪತಿಗಳು, 9 ಗ್ರಹಗಳು, ಆ ಗ್ರಹಗಳ ಅಧಿಪತಿಗಳು, ಪ್ರತಿ ಗ್ರಹಗಳ ಚಲನೆಯ ಅವಧಿ, ಪ್ರತಿ ಗ್ರಹಗಳ ಕಾರಕತ್ವ, 12 ಮನೆಗಳ ಕಾರಕತ್ವ, ಪ್ರತಿ ರಾಶಿಗಳ ಕಾರಕತ್ವ, ರಾಜಯೋಗಗಳು, ದುರ್ಯೋಗಗಳು, ಗೋಚಾರ ಫಲ, ದಶಾ ಸಮಯ, ಅಂತರ್ದಶಾ ಸಮಯ, ಇದಿಷ್ಟನ್ನು ಕೂಡ 15 ದಿನದಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿರುವಾಗ 15 ದಿನದಲ್ಲಿ ಒಬ್ಬ ವ್ಯಕ್ತಿ ಜ್ಯೋತಿಷಿ ಆಗೋದಕ್ಕೆ ಸಾಧ್ಯನಾ? ಜ್ಯೋತಿಷ್ಯ ಒಂದು ಸಮುದ್ರ. ಅದನ್ನು ಎಂತೆಂಥವರಿಂದಲೇ ಪೂರ್ತಿಯಾಗಿ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ತಮ್ಮ ಇಡೀ ಜೀವನವನ್ನು ಈ ಜ್ಯೋತಿಷ್ಯ ವಿದ್ಯೆಗಾಗಿ ಸವಿಸಿದ್ದಾರೆ. ಹೀಗಿರುವಾಗ ಯಾರೋ ಒಬ್ಬರು 15 ದಿನದಲ್ಲಿ ಜ್ಯೋತಿಷ್ಯ ಕಲಿಸ್ಕೊಡ್ತೀನಿ ಅಂದರೆ ಅದನ್ನು ನಂಬಿ ಸಾವಿರಾರು ರೂಪಾಯಿ ಹಣ ಕೊಟ್ಟು ಕಲಿಯೋದಕ್ಕೆ ಸಾಧ್ಯವಾಗುತ್ತೆ ಅಂದರೆ ನಮ್ಮಂತಹ ಮೂರ್ಖರು ಇನ್ಯಾರೂ ಇಲ್ಲ. ಬಹಳಷ್ಟು ಪ್ರಯತ್ನಪಟ್ಟು ಕೆಲವೊಂದು ಕಾಂಬಿನೇಷನ್ ಆಧಾರದ ಮೇಲೆ ಬಹಳಷ್ಟು ಜನ ಕೆಲವು ಮೊಬೈಲ್ ಆ್ಯಪ್ಗಳನ್ನು ತಯಾರಿಸ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಎಫರ್ಟ್ ಹಾಕಿದ್ದಾರೆ, ಅದನ್ನು ತಯಾರಿಸ್ಕೊಂಡಿದ್ದಾರೆ. ಆದರೆ ಆ ಆ್ಯಪ್ಸ್ಗಳಿಗೆ ವಾರ್ಷಿಕವಾಗಿ ಇಂತಿಷ್ಟು ರೂಪಾಯಿ ಚಂದಾದಾರಿಕೆಯನ್ನು ಇಟ್ಕೊಂಡಿದ್ದಾರೆ. ಅವರ ಆ್ಯಪ್ಗಳಲ್ಲಿ ನೀವು ಬರ್ತ್ ಡೀಟೇಲ್ಸ್ ಹಾಕಿದ್ರೆ ಕೆಲವು ಕಾಂಬಿನೇಷನ್ ನಂಬರ್ಗಳು ಶೋ ಆಗುತ್ತೆ, ಜೊತೆಗೆ ರೆಮಿಡೀಸ್ ಕೂಡ ಶೋ ಆಗುತ್ತೆ. ಅದನ್ನು ಅರ್ಥ ಮಾಡಿಸಿ ಜನಕ್ಕೆ ಹೇಳೋದಕ್ಕೆ ನಿಮ್ಮನ್ನು ಕೇವಲ 15 ದಿನದಲ್ಲಿ ಟ್ರೈನ್ ಮಾಡಲಾಗುತ್ತೆ ಅಷ್ಟೆ. ಈ 15 ದಿನದಲ್ಲಿ ಜ್ಯೋತಿಷ್ಯ ಕಲಿಯಿರಿ ಅನ್ನೋ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ನಡೀತಾ ಇರೋ ಸಂಗತಿ ಇಷ್ಟೇನೆ. ಅವರ ಆ್ಯಪ್ ಇಲ್ಲದೇ ಇದ್ದರೆ ಅಥವಾ ಅವರು ನಿಮ್ಮನ್ನು ಅವರ ಆ್ಯಪನ್ನು ಬಳಸದೇ ಇದ್ದ ಹಾಗೆ ಬ್ಲಾಕ್ ಮಾಡಿದ್ರೆ ನೀವು 40-50 ಸಾವಿರ ಕೊಟ್ಟು ಕಲಿತ ಜ್ಯೋತಿಷ್ಯ ವಿದ್ಯೆ ಖಂಡಿತ ನಿಮಗೆ ಉಪಯೋಗಕ್ಕೆ ಬರಲ್ಲ. ಯಾಕಂದರೆ ನಿಮಗೆ ಬೇಸಿಕ್ಸ್ ಕೂಡ ಗೊತ್ತಿರಲ್ಲ. ಇದೆಲ್ಲ ಕೇವಲ ಒಂದು ಬಿಸ್ನೆಸ್ ಸ್ಟ್ರಾಟಜಿ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇ. ಇವೆಲ್ಲ ಶಾರ್ಟ್ಕಟ್ ಇದ್ದ ಹಾಗೆ. ಇಂತಹ ವಿಷಯಗಳು ನಿಮ್ಮನ್ನು ಜ್ಯೋತಿಷಿಯಾಗಿ ಮಾಡೋದಿಲ್ಲ. ನಿಮಗೆ ನಿಜವಾಗಿ ಜ್ಯೋತಿಷ್ಯ ಕಲಿಬೇಕು ಅಂದರೆ ಉಚಿತವಾಗಿ ಕೂಡ ಖಂಡಿತ ಕಲಿಬಹುದು. ಇದಕ್ಕೆ ನೀವು ಮಾಡಬೇಕಾಗಿರೋ ಇನ್ವೆಸ್ಟ್ಮೆಂಟ್ ಕೇವಲ ನಿಮ್ಮ ಟೈಮ್ ಮಾತ್ರ. ಇದಕ್ಕಾಗಿ ನೀವು ಎಷ್ಟು ಹೊತ್ತು ಟೈಮ್ ಕೊಡ್ತೀರಾ ಅಷ್ಟು ಬೇಗ ನೀವು ಇದನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ವಿಷಯ ಏನು ಗೊತ್ತಾ, ನೀವು ಜ್ಯೋತಿಷ್ಯದ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ತಿಳ್ಕೊಂಡ್ರೆ ನಿಮಗೆ ಜ್ಯೋತಿಷ್ಯ ಅರ್ಥವಾದ ಹಾಗೆ ಅಲ್ಲ. ಅದನ್ನು ಅಭ್ಯಾಸ ಮಾಡಿ ಕಲಿಬೇಕು. ಉದಾಹರಣೆಗೆ ಈಗ ಚದುರಂಗ ಆಟವನ್ನೇ ನೋಡಿ. ಆನೆ ನೇರವಾಗಿ ಚಲಿಸುತ್ತೆ, ಒಂಟೆ ಓರೆಯಾಗಿ ಚಲಿಸುತ್ತೆ, ಕುದುರೆ ಎಲ್ ಆಕಾರದಲ್ಲಿ ಚಲಿಸುತ್ತೆ. ಹೀಗೆ ಒಂದೊಂದು ಕಾಯಿಗಳು ಒಂದೊಂದು ರೀತಿಯಲ್ಲಿ ಚಲಿಸುತ್ತೆ ಅಂತ ಅರ್ಧ ಗಂಟೆಯಲ್ಲೇ ಅಭ್ಯಾಸ ಮಾಡಿ ರೂಢಿ ಮಾಡ್ಕೋಬಹುದು, ಬಾಯಿಪಾಠ ಮಾಡ್ಕೋಬಹುದು. ಆದರೆ ಆಟ ಕಲಿಯೋದಕ್ಕಾಗುತ್ತಾ? ಅದನ್ನು ಕಲಿಯೋದಕ್ಕೆ ವಾರ, ತಿಂಗಳು, ತುಂಬ ಟೈಮ್ ಬೇಕಾಗುತ್ತೆ. ಆಗ ಮಾತ್ರ ಈ ಚದುರಂಗ ಆಟವನ್ನು ಸಮರ್ಥವಾಗಿ ಆಡೋದಕ್ಕೆ ಸಾಧ್ಯ. ಇಲ್ಲೂ ಕೂಡ ಅಷ್ಟೇ, ಎಕ್ಸ್ಪೀರಿಯನ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಬೇಸಿಕ್ಸ್ ತಿಳಿದುಕೊಂಡು ಅವುಗಳ ಮೇಲೆ ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು. ಒಂದು 50-100 ಜಾತಕಗಳನ್ನು ನೋಡಬೇಕು. ಯಾಕೆ ಹೀಗೆ, ಏನು ಕಾರಣ, ಎಲ್ಲವನ್ನ ಪರಿಶೀಲನೆ ಮಾಡಿ ಅರ್ಥ ಮಾಡ್ಕೋಬೇಕು.
ಆಗ ನಿಧಾನವಾಗಿ ನಿಮಗೆ ಇದರ ಮೇಲೆ ಹಿಡಿತ ಸಿಗುತ್ತಾ ಹೋಗುತ್ತೆ. ಸ್ನೇಹಿತರೆ, ಜೀವನದಲ್ಲಿ ಯಾವುದೇ ವಿಷಯಕ್ಕೂ ಶಾರ್ಟ್ಕಟ್ ಒಳ್ಳೆಯದಲ್ಲ. ಇಂತಹ ಶಾರ್ಟ್ಕಟ್ ಸದಾಕಾಲ ಉಳಿಯೋದೂ ಇಲ್ಲ. ನೀವು ಇನ್ನೊಬ್ಬರಿಗೆ ಹೀಗೆ ಬಳಕೆ ಆಗಬೇಡಿ. ನಿಮಗೆ ಜ್ಯೋತಿಷ್ಯ ಕಲಿಯೋ ಬಯಕೆ ಇದ್ದರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿ. ಬೃಹತ್ ಪರಾಶರ ಹೋರಾಶಾಸ್ತ್ರ ಪುಸ್ತಕ ತರಿಸ್ಕೊಳ್ಳಿ. ಇಂಗ್ಲಿಷ್ ಭಾಷೆಯಲ್ಲಿರೋ ಪುಸ್ತಕವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ತರಿಸ್ಕೋಬೋದು. ಜ್ಯೋತಿಷ್ಯ ಕಲಿಕೆಗೆ ಸಂಬಂಧಪಟ್ಟವರಿಗೆ ಹಲವಾರು ಯೂಟ್ಯೂಬ್ ಚಾನಲ್ಗಳಿದೆ. ಆ ವಿಡಿಯೋಗಳನ್ನು ನೋಡಿ. ಎಲ್ಲಿ ಯಾವುದೇ ವಿಷಯವನ್ನು ನೀವು ಕಲಿತರೂ ಅದನ್ನು ನಿಮ್ಮಷ್ಟಕ್ಕೆ ನೀವೇ ಪರಿಶೀಲಿಸಿ, ಪರೀಕ್ಷಿಸಿ, ಯಾಕೆ, ಏನು, ಹೇಗೆ ಅಂತ ಅರ್ಥ ಮಾಡಿಕೊಂಡು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹೀಗೆ ನೀವು ಎಫರ್ಟ್ ಹಾಕಿ, ಟೈಮ್ ಹಾಕಿ ಕಲಿತ್ರೆ ಮಾತ್ರ ಈ ಜ್ಯೋತಿಷ್ಯ ವಿದ್ಯೆ ಸಿದ್ಧಿಯಾಗೋದಕ್ಕೆ ಸಾಧ್ಯ. ಜ್ಯೋತಿಷ್ಯ ಕಲಿಯೋದಕ್ಕೆ ತಾಳ್ಮೆ, ಶ್ರದ್ಧೆ, ಆಸಕ್ತಿ ಇದು 3 ಬೇಕು. ನಿಮಗೆ ಕಲಿಯೋದಕ್ಕೆ ತಾಳ್ಮೆನೇ ಇಲ್ಲದೆ ಇದ್ದರೆ, ಶಾರ್ಟ್ಕಟ್ ಆರಿಸ್ಕೊಳ್ಳೋದಕ್ಕೆ ಬಯಸಿದ್ರೆ ಖಂಡಿತವಾಗ್ಲೂ ಇದನ್ನು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ನೀವು ಕೇವಲ ನಮ್ಮ ಚಾನಲನ್ನು ನೋಡಿ ಜ್ಯೋತಿಷ್ಯ ಕಲೀರಿ ಅಂತ ನಾನು ಹೇಳ್ತಾ ಇಲ್ಲ. ಯೂಟ್ಯೂಬ್ನಲ್ಲಿ ಸಾಕಷ್ಟು ಚಾನಲ್ಗಳು, ಸಾಕಷ್ಟು ವಿಡಿಯೋಗಳಿದ್ದಾವೆ. ಅವುಗಳ ಮೂಲಕ ನೀವು ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಅವುಗಳನ್ನು ಕೂಡ ನೋಡಿ. ನಮ್ಮ ಚಾನಲ್ನಲ್ಲಿ ಈಗಾಗಲೇ 27-28 ವಿಡಿಯೋಗಳು ಲಭ್ಯ ಇದೆ. ಇನ್ನು ಕೆಲವೇ ತಿಂಗಳಲ್ಲಿ ಇನ್ನೂ ಸಾಕಷ್ಟು ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ. ಬಹಳಷ್ಟು ಜನ ಹೆಚ್ಚಿನ ತರಗತಿಯ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ಅವರಿಗೂ ಕೂಡ ಅದನ್ನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಖಂಡಿತ ನಿಮಗೆ ಜ್ಯೋತಿಷ್ಯ ಕಲಿಯೋ ಆಸಕ್ತಿ ನಿಮಗೆ ಇದ್ದರೆ ಉಚಿತವಾಗಿ ಕಲಿಸ್ಕೊಡೋದಕ್ಕೆ ನಾನು ಕೂಡ ಸಿದ್ಧ ಆಗಿದ್ದೀನಿ. ಹಾಗೆ ಅತಿ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳೋದಕ್ಕೂ ಕೂಡ ನಮ್ಮ ಚಾನಲ್ನಲ್ಲಿ ಅವಕಾಶ ಇದೆ. ಒಬ್ಬರ ಜಾತಕಕ್ಕೆ ಕೇವಲ 399, ಇಬ್ಬರ ಜಾತಕಕ್ಕೆ ಇನ್ನೂ ಕಡಿಮೆ ಆಗುತ್ತೆ, 659 ರೂಪಾಯಿಗಳಾಗುತ್ತೆ. ನೀವು ನನ್ನ ಕನ್ಸಲ್ಟೇಷನನ್ನು ತಗೋಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಪಡ್ಕೋಬಹುದು. ಜ್ಯೋತಿಷ್ಯ ಕಲಿಯೋ ಆಸಕ್ತಿ ಇದ್ದವರು, ಅಥವಾ ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಆಸೆ ಇದ್ದವರು, ಅಥವಾ ಕನ್ಸಲ್ಟೇಷನ್ ತಗೋಬೇಕು ಅಂತ ಇದ್ದವರು, ಯಾರೇ ಆಗಿರಲಿ, ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ವಾಟ್ಸಪ್ ಗ್ರೂಪ್ನ ಲಿಂಕ್ ಇದೆ. ಅದನ್ನು ಜಾಯಿನ್ ಆಗಿ. ಹೆಚ್ಚಿನ ಮಾಹಿತಿಗಳು ನಿಮಗೆ ಅಲ್ಲಿ ಪ್ರತಿನಿತ್ಯ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಕಡಿಮೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾರೋ ಒಬ್ಬರು ನನ್ನ ಸ್ನೇಹಿತರು 48,000 ಹಣ ಕೊಟ್ಟು ಮೋಸ ಹೋದೆ ಅಂತ ಹೇಳಿದ್ರು. ಆ ರೀತಿ ನೀವ್ಯಾರು ಮೋಸ ಹೋಗಬಾರ್ದು. ಈ ರೀತಿ 15 ದಿನದಲ್ಲಿ ಜ್ಯೋತಿಷ್ಯ ಕಲಿಸೋರ ಪ್ರಯತ್ನ ಹೇಗಿರುತ್ತೆ, ಅವರು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ಮಾಡಿದ್ದೀನಿ. ನಿಮಗೆ ಈ ವಿಷಯದ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಬೇರೆ ಇತರೆ ಯಾರದ್ದೋ ಜ್ಯೋತಿಷಿಗಳ ಹೆಸರನ್ನು ದಯವಿಟ್ಟು ಕಮೆಂಟ್ ಮಾಡಬೇಡಿ. ನನಗೆ ಯಾವುದೇ ರೀತಿಯ ಕಾಂಟ್ರವರ್ಸಿ ಅಗತ್ಯ ಇಲ್ಲ. ಯಾರ ಮೇಲೂ ಕೂಡ ದ್ವೇಷ ಕೂಡ ಇಲ್ಲ. ನೀವ್ಯಾರೂ ಮೋಸ ಹೋಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಧನ್ಯವಾದಗಳು. ಜೈ ಶ್ರೀರಾಮ್.